ಈಗ ಶಿವಾನಂದ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋದ್ ಹಿನ್ನೆಲೆಯಲ್ಲಿ ಬಿಜಾಪುರ ಅವರು ಒಂದೇ ನಿಮಿಷ ಅಣ್ಣ, ಅವರು ಬಿಜಾಪುರ ಜಿಲ್ಲೆಯವರು ಪದೇ ಪದೇ ಯತ್ನಾಳ್ ಅವರು ಎಲ್ಲರಿಗೂ ಬರೇ ಶಿವಾನಂದ್ ಪಾಟೀಲ್ ಮಾತ್ರ ಅಲ್ಲ ಎಲ್ಲರಿಗೂ ಕೆಣಕ್ತಾ ಇರ್ತಾರೆ. ದಮ್ಮಿದ್ರೆ ತಾಕತ್ತಿದ್ರೆ, ದಮ್ಮಿದ್ರೆ ತಾಕತ್ತಿದ್ರೆ, ಹೌದ್ ತಾನೆ? ಎಲ್ಲರಿಗೂ ಒಬ್ರಿಗ ಶಿವಾನಂದ್ ಪಾಟೀಲ್ ಅಂತ ಇಲ್ಲ, ಎಲ್ಲರಿಗೂ ಏನ್ ಮಾಡ್ತಾರೆ, ಎಲ್ಲರಿಗೂ ಸವಾಲ್ ಹಾಕಿ ಎಲ್ಲರಿಗೂ ಒಂಥರ ಚಾಲೆಂಜ್ ಆಗಿ ಮಾತಾಡ್ತಾರೆ. ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ. ಇವತ್ತು ಶಿವಾನಂದ್ ಪಾಟೀಲ್ಗೆ ದಮ್ಮಿದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದ್ರೆ ಕಂಡೀಷನಲಿ ರಾಜೀನಾಮೆ. ಏನಂತ ಅವ್ರ ಸವಾಲನ್ನ ಅವ್ರು ನಿನ್ ತಂದೆ ಹುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲ್ ಹಾಕಿದ್ರಂತೆ. ನೀನೇನಾರ ಶಿವಾನಂದ್ ಪಾಟೀಲ್ ನಿನ್ ತಂದೆಗೆ ನಾವು ಹುಟ್ಟಿದ್ರೆ ನೀನ್ ರಾಜೀನಾಮೆ ಕೊಟ್ಟು ನನ್ ಮೇಲೆ ಬಾ ಅಂತ ಏನೋ ನನ್ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ರಂತೆ. ಆ ಕಾರಣಕ್ಕೆ ಏನ್ ಮಾಡಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟು ಕಂಡೀಷನಲ್ ಹಾಕಿದ್ದಾರೆ. ಈಗ ಅವರು ರಾಜೀನಾಮೆ ಕೊಡ್ಲಿ, ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ ನಾನು ಸಿದ್ಧ ಅಂತ. ಈಗ ಅವ್ರ ನಾನು ನಮ್ಮ ಅಪ್ಪನ್ ಹುಟ್ಟಿದ್ದೀನಿ ಅಂತ ಅವ್ರು ಸಾಬೀತುಪಡಿಸಿದ್ದಾರೆ. ಈಗ ಅವ್ರ ಅಪ್ಪನ್ ಹುಟ್ಟಿ ಅವ್ರು ಸಾಬೀತುಪಡ್ಬೇಕು ತಾನೆ. ಯತ್ನಾಳ್ ಅವ್ರು ಎಲ್ಲಾರು ಯಾರು ನೋಡಿದ್ರು ಮತ್ತೆ ಈಗ ಇದೆಯಲ್ಲ ದಮ್ಮು ತಾಕತ್ ತೋರ್ಸ್ಲಿ. ಈಗ ಎಲ್ಲ ಟುಸ್ಪಟಾಗಿ ಆಗ್ಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲೂ ಮಾಧ್ಯಮದಿಗೂ ಸಿಗ್ತಾ ಇಲ್ಲ ಅಂತೆ. ಈಗ ಒಬ್ಬ ಯಾರೋ ಬಂದವ್ರಲ್ಲ ಮುಂದೆ, ಅದು ಮಂತ್ರಿ ಆಗ್ಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನ್ ಹೇಳಿದ್ದಾರೆ ಅವರು ನಂಗೆ ಸವಾಲ್ ಹಾಕಿದ್ದಾರೆ, ಸರ್ ನಿನ್ನ ಅಪ್ಪನ ಕೊಟ್ಟಿದ್ರೆ ನೀನು ರಾಜೀನಾಮೆ ಕೊಡಂತ. ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ, ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ. ಈಗ ಯತ್ನಾಳ್ ಅವ್ರ ಅಪ್ಪನ ಕೊಟ್ಟಿದ್ರೆ ಅವ್ರು ರಾಜೀನಾಮೆ ಕೊಡಲಿ, ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರೆ. ಹೋಗಿ ರಾಜೀನಾಮೆ ಕೊಡಲಿ, ಗೊತ್ತಾಗ್ತಾನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.